ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 4 ಅಂಕಿಯ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. 1259 ನಾವು 12ರಿಂದ ಗುಣಿಸೋಣ. ಮೊದಲು 2ರಿಂದ ಗುಣಿಸೋಣ, ನಂತರ 1ರಿಂದ ಗುಣಿಸೋಣ. 2 9 18, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 2 5 10, ಈ 10ರಲ್ಲಿ ಕೈಲ 1 ಸೇರಿಸಿದರೆ 11, ಮೇಲೆ ಕೈಲ 1 ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 2 2 4, 4ರಲ್ಲಿ ಕೈಲ 1 ಸೇರಿಸಿದರೆ 5, 2 1 2, 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 9 9, 1 5 5, 1 2 2, 1 1 1. ಈಗ ನಾವು ಈ ಮೇಲಿನ ಅಂಕಿಗಳನ್ನು ಹಾಗೂ ಕೆಳಗಿನ ಅಂಕಿಗಳನ್ನು ಕೂಡಿಸಿಕೊಳ್ಳೋಣ. 8, 1ರಲ್ಲಿ 9 ಕೂಡಿಸಿದರೆ 10, ಮೇಲೆ ಒಂದು ಕೈಲ ಕೆಳಗಡೆ 0, 5 5 10, 10ರಲ್ಲಿ ಕೈಲ 1 ಸೇರಿಸಿದರೆ 11, ಮೇಲೆ ಒಂದು ಕೈಲ ಕೆಳಗಡೆ 1, 2 2 4, 4ರಲ್ಲಿ ಕೈಲ 1 ಸೇರಿಸಿದರೆ 5 ಹಾಗೂ ಇದು 1. ಉತ್ತರ 15,108. ನೆಕ್ಸ್ಟ್ 3,565 ನಾವು 77ರಿಂದ ಗುಣಿಸೋಣ. ಮೊದಲು 7ರಿಂದ ಗುಣಿಸೋಣ, ನಂತರ ಈ 7ರಿಂದ ಗುಣಿಸೋಣ. 7 5 35, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 7 6 42, 42ರಲ್ಲಿ ಈ ಕೈಲ 3 ಸೇರಿಸಿದರೆ 45, ಮೇಲೆ 4 ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 7 5 35, 35ರಲ್ಲಿ ಈ ಕೈಲ 4 ಸೇರಿಸಿದರೆ 39, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 9 ಬರೆದುಕೊಳ್ಳೋಣ. 7 3 21, 21ರಲ್ಲಿ ಈ ಕೈಲ 3 ಸೇರಿಸಿದರೆ 24, 5ರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ ಈ 7ರಿಂದ ಈ ಮೇಲಿನ ಅಂಕಿಗಳನ್ನು ಗುಣಿಸೋಣ. 7 5 35, 3 ಸೈಡಿಗೆ ಕೈಲವನ್ನು ಇಟ್ಟು ಇಲ್ಲಿ ನಾವು 5ಅನ್ನು ಬರೆದುಕೊಳ್ಳೋಣ. 7 6 42, 42ರಲ್ಲಿ ಈ ಕೈಲ 3 ಸೇರಿಸಿದರೆ 45, 4 ಇಲ್ಲಿ ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 7 5 35, 35ರಲ್ಲಿ ಈ ಕೈಲ 4 ಸೇರಿಸಿದರೆ 39, 3 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 9 ಬರೆದುಕೊಳ್ಳೋಣ. 7 3 21, 21ರಲ್ಲಿ ಈ ಕೈಲ 3 ಸೇರಿಸಿದರೆ 24, 5 5 5 10, ಮೇಲೆ ಒಂದು ಕೈಲ ಕೆಳಗಡೆ 0, 9 5 14, ಈ 14ರಲ್ಲಿ ಈ ಕೈಲ 1 ಸೇರಿಸಿದರೆ 15, ಮೇಲೆ ಒಂದು ಕೈಲ ಕೆಳಗಡೆ 5, 9 4 ಹಾಗೂ ಈ ಕೈಲ 1 ಸೇರಿಸಿದರೆ 14, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 2 4 ಹಾಗೂ ಈ ಕೈಲ 1 ಸೇರಿಸಿದರೆ 7 ಹಾಗೂ ಇದು 2. ನೆಕ್ಸ್ಟ್ 2546 ನಾವು 27ರಿಂದ ಗುಣಿಸೋಣ. 7 6 42, ಮೇಲೆ 4 ಕೈಲ ಕೆಳಗಡೆ 2, 7 4 28, 28ರಲ್ಲಿ ಈ ಕೈಲ 4 ಸೇರಿಸಿದರೆ 32, 3 ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 7 5 35, 35ರಲ್ಲಿ ಕೈಲ 3 ಸೇರಿಸಿದರೆ 38, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 7 2 14, ಈ 14ರಲ್ಲಿ ಈ ಕೈಲ 3 ಸೇರಿಸಿದರೆ 17, 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಮೇಲಿನ ಅಂಕಿಗಳನ್ನು ಗುಣಿಸ್ಕೊಳ್ಳೋಣ. 2 6 12, ಸೈಡಿಗೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 2 4 8, 8ರಲ್ಲಿ ಕೈಲ 1 ಸೇರಿಸಿದರೆ 9, 2 5 10, ಕೈಲ ಸೈಡಿಗೆ ಇಟ್ಟು ಇಲ್ಲಿ 0 ಬರೆದುಕೊಳ್ಳೋಣ. 2 2 4, ಈ ಕೈಲ 1 ಸೇರಿಸಿದರೆ 5, 2 2 2 4, 8ರಲ್ಲಿ 9 ಸೇರಿಸಿದರೆ 17, ಮೇಲೆ ಒಂದು ಕೈಲ ಕೆಳಗಡೆ 7, 7ರಲ್ಲಿ ಕೈಲ 1 ಸೇರಿಸಿದರೆ 8, 1ರಲ್ಲಿ 5 ಸೇರಿಸಿದರೆ 6. ನೆಕ್ಸ್ಟ್ 4406 ನಾವು 96ರಿಂದ ಗುಣಿಸೋಣ. 6 6 36, ಮೇಲೆ 3 ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 6 0 0, ಹಾಗಾಗಿ ಈ ಕೈಲ 3ಅನ್ನು ನಾವು ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ. 6 4 24, 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 6 4 24, 24ರಲ್ಲಿ ಕೈಲ 2 ಸೇರಿಸಿದರೆ 26, 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 9ರಿಂದ ಗುಣಿಸೋಣ. 9 6 54, 5 ಇಲ್ಲಿ ಸೈಡಿಗೆ ಕೈಲವನ್ನು ಇಟ್ಟು ಇಲ್ಲಿ 4 ಬರೆದುಕೊಳ್ಳೋಣ.
9 ಸೊನ್ನೆಲೆ 0, ಹಾಗಾಗಿ ಈ ಕೈಲ ಇದನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. 9 4 36, 3 ಸೈಡಿಗೆ ಕೈಲವನ್ನು ಇಟ್ಟು ಇಲ್ಲಿ 6 ಬರೆದುಕೊಳ್ಳೋಣ. 9 4 36, 36ರಲ್ಲಿ ಕೈಲ 3 ಸೇರಿಸಿದರೆ 39, 6 3 4 7, 4ರಲ್ಲಿ 5 ಗುಣಿಸಿದರೆ 9, 6 6 12, ಮೇಲೆ ಒಂದು ಕೈಲ ಕೆಳಗಡೆ 2, 2 9 ಹಾಗೂ ಈ ಕೈಲ 1 ಸೇರಿಸಿದರೆ 12, ಮೇಲೆ ಒಂದು ಕೈಲ ಕೆಳಗಡೆ 2, 3ರಲ್ಲಿ ಕೈಲ 1 ಸೇರಿಸಿದರೆ 4. ನೆಕ್ಸ್ಟ್ 4407 ನಾವು 18ರಿಂದ ಗುಣಿಸೋಣ. 8 7 56, 5 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 8 0 0, ಹಾಗಾಗಿ ಈ ಕೈಲ ಇದನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. 8 4 32, 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 8 4 32, 32ರಲ್ಲಿ ಕೈಲ 3 ಸೇರಿಸಿದರೆ 35. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 7 7, 1 0 0, 1 4 4, 1 4 4, 6, 5 7 12, ಮೇಲೆ ಒಂದು ಕೈಲ ಕೆಳಗಡೆ 2, 2 1 3, 5 4 ಕೂಡಿಸಿದರೆ 9, 3 4 ಕೂಡಿಸಿದರೆ 7. ನೆಕ್ಸ್ಟ್ 3457 ನಾವು 64ರಿಂದ ಗುಣಿಸೋಣ. 4 7 28, ಮೇಲೆ 2 ಕೈಲ ಕೆಳಗಡೆ 8, 4 5 20, 20ರಲ್ಲಿ ಕೈಲ 2 ಸೇರಿಸಿದರೆ 22, ಮೇಲೆ 2 ಕೈಲ ಕೆಳಗಡೆ 2, 4 4 16, 16ರಲ್ಲಿ ಕೈಲ 2 ಸೇರಿಸಿದರೆ 18, ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 4 3 12, 12ರಲ್ಲಿ ಕೈಲ 1 ಸೇರಿಸಿದರೆ 13. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 6ರಿಂದ ಮೇಲಿನ ಅಂಕಿಗಳನ್ನು ಗುಣಿಸೋಣ. 6 7 42, 4 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 2 ಬರೆದುಕೊಳ್ಳೋಣ. 6 5 30, 30ರಲ್ಲಿ ಈ ಕೈಲ 4 ಸೇರಿಸಿದರೆ 6 4 24, 24ರಲ್ಲಿ ಕೈಲ 3 ಸೇರಿಸಿದರೆ 27, 2 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 7 ಬರೆದುಕೊಳ್ಳೋಣ. 6 3 18, 18ರಲ್ಲಿ ಈ ಕೈಲ 2 ಸೇರಿಸಿದರೆ 20, 8 2 2 4, 8 4 12, ಮೇಲೆ ಒಂದು ಕೈಲ ಕೆಳಗಡೆ 2, 3 7 ಹಾಗೂ ಈ ಕೈಲ 1 ಸೇರಿಸಿದರೆ 11, ಮೇಲೆ ಒಂದು ಕೈಲ ಕೆಳಗಡೆ 1, 1 1 2 ಹಾಗೂ ಇದು 2. ನೆಕ್ಸ್ಟ್ 3043 ನಾವು 30ರಿಂದ ಗುಣಿಸೋಣ. ಮೊದಲು ನಾವು 0ಯಿಂದ ಗುಣಿಸ್ಕೊಳ್ಳೋಣ. 0 3 0, 0 4 0, 0 0 0, 0 3 0. ಇಲ್ಲಿ ನಾವು 0ಯ ಕೆಳಗಡೆ ಒಂದು ಪ್ಲಸ್ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ಗುಣಿಸೋಣ. 3 3 9, 3 4 12, 1 ಇಲ್ಲಿ ಕೈಲವನ್ನು ಇಟ್ಟು ಸೈಡಿಗೆ ಇಲ್ಲಿ 2 ಬರೆದುಕೊಳ್ಳೋಣ. 3 0 0, ಹಾಗಾಗಿ ಈ ಕೈಲ 1ನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. 3 3 9, 0, 0ಯಲ್ಲಿ 9 ಕೂಡಿಸಿದರೆ 9, 0ಯಲ್ಲಿ 2 ಕೂಡಿಸಿದರೆ 2, 0ಯಲ್ಲಿ 1 ಕೂಡಿಸಿದರೆ 1 ಹಾಗೂ ಇದು 9. ನೆಕ್ಸ್ಟ್ 2792 ನಾವು 86ರಿಂದ ಗುಣಿಸೋಣ. ಮೊದಲು 6ರಿಂದ ಗುಣಿಸೋಣ, ನಂತರ 8ರಿಂದ ಗುಣಿಸೋಣ. 6 7 12, ಮೇಲೆ ಒಂದು ಕೈಲ ಕೆಳಗಡೆ 2 ಬರೆದುಕೊಳ್ಳೋಣ. 6 9 54, 54ರಲ್ಲಿ ಈ ಕೈಲ 1 ಸೇರಿಸಿದರೆ 55, ಮೇಲೆ 5 ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 6 7 42, 42ರಲ್ಲಿ ಈ ಕೈಲ 5 ಸೇರಿಸಿದರೆ 47, ಮೇಲೆ 4 ಕೈಲವನ್ನು ಇಟ್ಟು ಕೆಳಗಡೆ 7 ಬರೆದುಕೊಳ್ಳೋಣ. 6 7 12, 12ರಲ್ಲಿ ಕೈಲ 4 ಸೇರಿಸಿದರೆ 16. 2ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 8ರಿಂದ ಗುಣಿಸೋಣ. 8 2 16, ಕೈಲ ಸೈಡಿಗೆ 1 ಇಟ್ಟು ಇಲ್ಲಿ 6 ಬರೆದುಕೊಳ್ಳೋಣ. 8 9 72, 72ರಲ್ಲಿ ಕೈಲ 1 ಸೇರಿಸಿದರೆ 73, 7 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 3 ಬರೆದುಕೊಳ್ಳೋಣ. 8 7 56, 56ರಲ್ಲಿ ಈ ಕೈಲ 7 ಸೇರಿಸಿದರೆ 63, 6 ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ 3 ಬರೆದುಕೊಳ್ಳೋಣ. 8 2 16, 16ರಲ್ಲಿ ಈ ಕೈಲ 6 ಸೇರಿಸಿದರೆ 22, 2 5ರಲ್ಲಿ 6 ಸೇರಿಸಿದರೆ 11, ಮೇಲೆ ಒಂದು ಕೈಲ ಕೆಳಗಡೆ 1, 7 3 ಹಾಗೂ ಕೈಲ 1 ಸೇರಿಸಿದರೆ 11, ಮೇಲೆ ಒಂದು ಕೈಲ ಕೆಳಗಡೆ 1,
6 3 ಹಾಗೂ ಈ ಕೈಲ 1 ಸೇರಿಸಿದರೆ 10, ಮೇಲೆ 1 ಕೈಲ ಕೆಳಗಡೆ 0, 1 2 ಹಾಗೂ ಈ 1 ಸೇರಿಸಿದರೆ 4 ಹಾಗೂ ಇದು 2. ನೆಕ್ಸ್ಟ್ 2000 ನಾವು 4ರಿಂದ ಗುಣಿಸೋಣ. 4 0 0, 4 0 0, 4 0 0, 4 2 8. 0ಯ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ ಈ 0ಯಿಂದ ನಾವು ಗುಣಿಸಿದಾಗ ಇಲ್ಲಿ 0 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 2 0 0 0 0, 8ರಲ್ಲಿ 0 ಸೇರಿಸಿದರೆ 8 ಹಾಗೂ ಇದು 0. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.